ಬೆಂಗಳೂರು ನಗರದಲ್ಲಿ ಆಗಿರತಕ್ಕಂಥ ಈ ಒಂದು ಮಳೆಯಿಂದ ಅನಾಹುತಗಳನ್ನು ಪ್ರತಿ ವರ್ಷ ಕೂಡ ಬೆಂಗಳೂರು ನಗರದ ಜನತೆ ಅನುಭವಿಸುವಂಥ ಒಂದು ಪರಿಸ್ಥಿತಿಗೆ ನಾವು ಒಳಗಾಗಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚಿತವಾಗಿ ಏನೇನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಬೆಂಗಳೂರು ನಗರಕ್ಕೆ, ವಿಶೇಷವಾಗಿ ಅವರ ಪ್ರಣಾಳಿಕೆಯಲ್ಲಿ ಏನೇನಿತ್ತು ಅದು ಎಲ್ಲವನ್ನೂ ಕೂಡ ಇವತ್ತು ಕಿಂಚೆತ್ತು ಒಂದು 25% ಕೂಡ ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ದೊಡ್ಡದಾಗಿ ಬೆಂಗಳೂರು ನಗರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ನೀವು ನೋಡಿದ್ರೆ ಬರುವಂತ ಟ್ಯಾಕ್ಸ್ ಪೇಯರ್ಸ್ 65ರಿಂದ 70% ಇಡೀ ರಾಜ್ಯಕ್ಕೆ ಬರುವಂತ ಟ್ಯಾಕ್ಸು ಬೆಂಗಳೂರು ನಗರದಿಂದನೇ ಬರ್ತಾ ಇರತಕ್ಕಂಥ ರೆವಿನ್ಯೂ. ಅದು ಗೊತ್ತಿದ್ದು ಕೂಡ ಸರ್ಕಾರ, ಮಾನ್ಯ ಮಂತ್ರಿಗಳು ಯಾವಾಗಲೂ ಹೇಳ್ತಾರೆ, ನಾನು ಬೆಂಗಳೂರು ನಗರವನ್ನ ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಹೊರಟಿರತಕ್ಕಂಥ ಈ ಒಂದು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಮಾನ್ಯ DCM ಅವರು ಏನು ಉತ್ತರ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಹುಶಃ ಇಲ್ಲಿ ಜನ ಕಷ್ಟಪಡ್ತಾ ಇದ್ರೆ, ಪ್ರವಾಹದಿಂದ, ಫ್ಲಡ್ ಇಂದ, ನೀರಿಂದ ತೊಂದರೆಗೆ ಒಳಗಾಗಿದ್ರೆ ಅಲ್ಲಿ ಹೊಸಪೇಟೆಯಲ್ಲಿ ಹೋಗಿ ಸಾಧನ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾರೆ. ಇಲ್ಲಿ ಸಾಧನೆ ಸಮಾವೇಶ ಬೆಂಗಳೂರು ನಗರದ ನೀರಲ್ಲೇ ಮಾಡ್ರಿ ಸ್ವಾಮಿ. ನೀವು ಮಾಡಿ, ಗೊತ್ತಾಗುತ್ತೆ ಜನರ ಕಷ್ಟ ಏನಂತ ಗೊತ್ತಾಗುತ್ತೆ. ಸುಮ್ಮನೆ ಬರ್ತೀರಾ, ನಗರ ಪ್ರದರ್ಶನ ಅಂತೀರಿ, ಬಸ್ಸಲ್ಲಿ ಬರ್ತೀರಿ, ಬಸ್ಸಿಂದ ಕೂಡ ಕೆಳಗಡೆ ಇಳಿಯಲ್ಲ. ನಿಮಗೆ ಅಧಿಕಾರಿಗಳು ರೆಡ್ ಕಾರ್ಪೆಟ್ ಹಾಕೊಂಡು ಸ್ವಾಗತ ಮಾಡ್ತಾರೆ. ಆ ಪರಿಸ್ಥಿತಿ ಇದೆ ಇವತ್ತು. ಸಿದ್ದಣ್ಣ ಅವ್ರನ್ನ ಬಂದ್ರು, ಬಂದ ಪುಟ ಓದ ಪುಟ, ಬಂದ್ರು ಹೋದ್ರು, ಏನ್ ಮಾಡಿದ್ರು ನೆಕ್ಸ್ಟ್? ಅದು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಕೇಳ್ತಾ ಇದ್ರು ಬೆಳಗಿಂದ ನಮ್ಮ ನಿಖಿಲನ್ ಅವ್ರ ಹತ್ರ ಜನ ಬಹಳ ನೊಂದ್ಕೊಂತಾ ಇದ್ರು. ನಾನು ಕೂಡ ಜೊತೆಯಲ್ಲಿದ್ದೆ. ನನಗೆ ಏನು ಸಿಗ್ತಾ ಇಲ್ಲ, ಪ್ರತಿ ವರ್ಷ ಕೂಡ ಹೀಗೆ ಆಗ್ತಾ ಇದೆ. ಮಳೆ ಬರುತ್ತೆ, ಅದಕ್ಕೆ ತಕ್ಕಂತ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಪರಿಜ್ಞಾನ ಇಲ್ವಾ? ಅದಕ್ಕೆ ಏನ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೋಬೇಕಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ? ಯಾವಾಗ್ಲೂ ಹೀಗೆ ಹೇಳ್ಕೊಂಡು ಹೋದ್ರೆ ನೀವು ಒಂದಿನ ಹೇಳೇ ಬಿಟ್ಟಿದ್ದೀರಿ. ಆ ಈಶ್ವರ ಕೆಳಗಿಳಿದು ಬಂದರೂ ಕೂಡ ಈ ಶಿವನ್ ಕೈಯಲ್ಲಿ ಬೆಂಗಳೂರು ನಗರವನ್ನ ಉಳಿಸಕ್ಕಾಗಲ್ಲ ಅಂತ ಮಾತನ್ನ ಹೇಳಿದಿರಿ. ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂದ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಯಾಕ್ರಿ ಅಧಿಕಾರದಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದೀರಾ? ಹೇಳ್ಬೇಕಾಗ್ತದೆ ಜನರಿಗೆ. ಇವತ್ತು ನೀವು BBMPಯನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದಿಂದ, ಆ ಒಂದು ದೋಸೆನ ತಿರುಗಾಕೋದಿಂದ ಹಳೆ ಕಲ್ಲು ಹೊಸ ಬಿಲ್ಲು ಇಷ್ಟೇ ಆಗಿದೆ. ಬಟ್ ಯಾವುದೇ ತರ ಪರಿವರ್ತನೆ ಆಗಿಲ್ಲ. ನೀವು ಇಷ್ಟು ದಿನ ಬಂದು 2 ವರ್ಷ ಆದ್ಮೇಲೆ ನೀವು ಬರೀ ಹೆಸರನ್ನ ನಾಮಕರಣ ಮಾಡಿದಿರ, ಬದಲಾವಣೆ ಮಾಡಿದಿರ. ಹೊತ್ತು ನಿಮ್ಮ ಅಧಿಕಾರಿಗಳಾಗ್ಲಿ 8 ಝೋನ್ ಇದೆ ಬೆಂಗಳೂರು ನಗರದಲ್ಲಿ. ಒಂದು ಝೋನ್ ಇಂದ ಯಾವ್ದೋ ಅಧಿಕಾರಿಗಳೇನಾದ್ರು ಇವತ್ತು ಬಂದಿದ್ದಾರಾ? ನಿನ್ನ BBMP ಕಮಿಷನರ್ಗೆ ನಾವೇ ಮಾತಾಡಿದೀವಿ, BBMP ಕಮಿಷನರ್ಗೆ ಪತ್ರ ಬರೆದಿದ್ದೀವಿ. ನಾವು ಶಾಸಕರ ತಂಡ ಬರ್ತಾ ಇದೀವಿ, ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದೀವಿ. ಅಲ್ಲಿ ನಮ್ಗೆ ಮಾಹಿತಿ ಬೇಕಾಗುತ್ತೆ, ನಿಮ್ಮ ಅಧಿಕಾರಿಗಳನ್ನ ಕಳಿಸ್ಕೊಡಿ ಈ ಝೋನ್ ಅಲ್ಲಿ ಅಂತ ಕೇಳ್ಕೊಂಡಿದ್ವಿ. ಒಬ್ಬ ಅಧಿಕಾರಿ ಬರ್ತಾ ಇಲ್ಲ. ಯಾಕೆ ಸ್ವಾಮಿ ತಾರತಮ್ಯ ಮಾಡ್ತೀರಿ? ನಾವೇನ್ ರಾಜಕೀಯ ಮಾಡಕ್ ಬಂದಿದೀವ? ಇಲ್ಲಿ ಜನರ ಕಷ್ಟನ ನೋಡ್ಲಿಕ್ಕೆ ಬಂದಿದೀವಿ. ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ, ನಮ್ಮ ನಾಯಕರಾದಂತ ಕುಮಾರಣ್ಣವರ ಒಂದು ಮಾರ್ಗದರ್ಶನ, ನಮ್ಮ ಯುವ ನಾಯಕರಾದಂತ ನಿಖಿಲ್ ಗೌಡ್ರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಂದಿರತಕ್ಕಂಥದ್ದು. ಏನ್ ಮುಂದಕ್ಕೆ ನಾವು ಮಾಡಬಹುದು, ಜನರ ಸಮಸ್ಯೆ ಏನಿದೆ, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ನ ಬದಲಾವಣೆ ತರಬಹುದು, ಜನರ ಸಮಸ್ಯೆಗಳೇನು, ನಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ನಾವೇನು ಹೇಳಬೇಕು, ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ದೂರದೃಷ್ಟಿಯಿಂದ ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಅಧಿಕಾರಿಗಳಿಗೆ ಅದು ಏನು ನೀವು ಮಾರ್ಗದರ್ಶನ ಕೊಟ್ಟರು ನಮಗಂತ ಗೊತ್ತಿಲ್ಲ. ಒಬ್ಬ ಅಧಿಕಾರಿ ಬರಕ್ಕೂ ರೆಡಿ ಇಲ್ಲ, ಅಲ್ಲಿ ವಾಸ್ತವಾಂಶ ಹೇಳಲಿಕ್ಕೂ ರೆಡಿ ಇಲ್ಲ. ಈ ತರ ಆದ್ರೆ ಬೆಂಗಳೂರು ನಗರವನ್ನು ನೀವು ಹೇಳ್ದಂಗೆ ಯಾರು ಬಂದರೂ ಉಳಿಸಕ್ಕಾಗಲ್ಲ. ಅದರಿಂದ ಇವತ್ತೇನು ನೀವು ಬಂದು ಹೋಗಿದ್ದೀರಿ, ನಮಗೂ ಕೆಲವು ಮಾಹಿತಿಗಳು ಸಿಕ್ಕಿದೆ. ನಾವು ಕೂಡ ಸರ್ಕಾರಕ್ಕೆ ಪತ್ರ ಬರಿತೀವಿ, ಉಸ್ತುವಾರಿ ಸಚಿವರಿಗೂ ಹೇಳ್ತೀವಿ, ಮುಖ್ಯಮಂತ್ರಿಗೂ ಹೇಳ್ತೀವಿ, BBMP ಆಯುಕ್ತರಿಗೂ ಹೇಳ್ತೀವಿ. ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಮುಖಾಂತರ ಎಲ್ಲವನ್ನು ಕೂಡ ತೆಗೆದುಕೊಂಡು ನಮ್ಮ ಶಾಸಕರ ತಂಡ ಸರ್ಕಾರಕ್ಕೆ, BBMPಗೆ ಕೂಡ ಒಂದು ಪತ್ರ ಬರೆದು ನಿಮಗೆ ತಿಳುವಳಿಕೆ ಮೂಡಿಸುವಂತ ಕೆಲಸವನ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಗಮನ ಹರಿಸಿ ಬೆಂಗಳೂರು ನಗರಕ್ಕೆ ಒಂದು ಒತ್ತು ಕೊಟ್ಟು ಈ ಬ್ಯಾಡ್ ಬೆಂಗಳೂರನ್ನ
ನಿಜವಾಗ್ಲೂ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತೇಳಿ ನಿಮ್ಗೆ ಏನಾದ್ರು ಕನಿಷ್ಠ ಪರಿಜ್ಞಾನ ಇದ್ರೆ ಅದ್ರ ಕಡೆ ಗಮನ ಹರಿಸಿ ಅಂತೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದಾದ ನಂತರ 4 ಮಂದಿ ಈ ಒಂದು ನಮ್ಮ ಬೆಂಗಳೂರು ನಗರದಲ್ಲಿ ಮಳೆ ಹಾನಿಯಿಂದ ಜೀವ ಕಳ್ಕೊಂಡಿದ್ದಾರೆ. ಆ 4 ಮಂದಿಗೂ ಕೂಡ ಇವತ್ತು ನಮ್ಗೆ ಅವ್ರು ಸಿಕ್ಕಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಪಕ್ಷದ ವತಿಯಿಂದ 4 ಮಂದಿಗೂ ಕೂಡ 50,000 ಅಂತೇಳಿ 2 ಲಕ್ಷ ರೂಪಾಯಿನ JDS ಪಕ್ಷದ ವತಿಯಿಂದ ನಾವು ಅವರಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.